ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಮಾಹಿತಿಗಳು ಲಭ್ಯ ಆಗ್ತವೆ. ಒಬ್ಬನ ಕೊಲೆಗೆ ಬರೋಬ್ಬರಿ 20 ನಟೋರಿಯಸ್ಗಳು ಸ್ಕೆಚ್ ಹಾಕಿದ್ದಾರೆ. ಒಬ್ಬನ ಕೊಲೆಗೆ ಒಂದು ಜಗ್ಗನ ಟೀಮ್, ಮತ್ತೊಂದು ಟೇಕಲ್ ಟೀಮ್, 2 ಟೀಮ್. ಆರಂಭದಲ್ಲಿ ನಾವು ಹತ್ಯೆ ಮಾಡಿದ್ದು ಅಂತ ಕಿರಣ್ ಹೇಳಿದ್ದ, ನಾವೇ ಹತ್ಯೆ ಮಾಡಿದ್ದು ಅಂತ. 5 ಮಂದಿಯಷ್ಟೇ ಕೊಲೆ ಮಾಡಿದ್ದು ಅಂತ ಕಿರಣ್ ಟೀಮ್ ಒಪ್ಕೊಂಡಿತ್ತು, ಇದು ಜಗ್ಗನ್ ಟೀಮು. ಆದರೆ ಪೊಲೀಸರ ತನಿಖೆ ವೇಳೆ ಈ ನೌಟಂಕಿ ನಾಟಕ ಎಲ್ಲ ಪತ್ತೆಯಾಗಿದೆ. ಹತ್ಯೆಯಲ್ಲಿ ಜಗ್ಗನ ಟೀಮ್ ಅಲ್ಲದೆ ಬೇರೊಂದು ಟೀಮ್ ಕೂಡ ಪತ್ತೆಯಾಗಿದೆ. ನಟೋರಿಯಸ್ ಟೇಕಲ್ ಗ್ಯಾಂಗ್ ಕರೆತಂದು ಶಿವನ ಹತ್ಯೆ ಮಾಡಲಾಗಿದೆ. ಇದು ಆಯ್ತಲ್ಲ, ಬಂತಲ್ಲ ಮೊನ್ನೆನೇ, ಇದು ಅವ್ರನ್ನ ಹಿಡಿದಿದ್ದು ಆಯ್ತಲ್ಲ ಟೇಕಲ್ ಟೀಮನ್ನು. ಜಗ್ಗನ ಟೀಮ್ ಅಂತಲೇ ಅಲ್ಲ, ಟೇಕಲ್ ಟೀಮನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. 2 ಟೀಮ್ ಆಪರೇಟ್ ಆಗಿರೋದು ಗೊತ್ತಾಗಿದೆ. ಜಗ್ಗನ ಕೆಲವು ಪರಿಚಯಸ್ಥರು ಸೇರಿಕೊಂಡು ಒಂದಷ್ಟು ಜನ, ಮತ್ತು ಈ ಟೇಕಲ್ ಟೀಮ್ ಅಂದರೆ ಇದ್ರ ಹತ್ರ ಬಾರ್ಡರ್ ಹತ್ರ, ಆಂಧ್ರ ಬಾರ್ಡರ್ ಹತ್ರ ಟೇಕಲ್ ಅಂತ ಏನು ಬರುತ್ತೆ, ಅಲ್ಲಿಂದ ಸುಪಾರಿ ಕಿಲ್ಲರ್ಸನ್ನು ಕರೆಸಿದ್ರು. ಅವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪೊಲೀಸರು ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಒಟ್ಟು ಒಂದು 20 ಜನ ನಟೋರಿಯಸ್ಗಳು ಸೇರಿಕೊಂಡು ಒಬ್ಬನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ವಿಚಾರ. ಇನ್ನು ಟೇಕಲ್ ಹುಡುಗರಿಗೆ ಡೀಲ್ ನೀಡಿದ್ದ A1 ಜಗ್ಗನ ಅಣತಿಯಂತೆ ಕಿರಣ್ ಅನ್ನೋನು ಡೀಲ್ ಕುದುರಿಸಿದ್ದ. ಟೇಕಲ್ನಿಂದ ಹುಡುಗರನ್ನ ಕರೆಸಿ ಕಿರಣ್ ಹತ್ಯೆ ಮಾಡಿಸಿದ್ದ. ಸದ್ಯ ಕೊಲೆ ಕೇಸಲ್ಲಿ ಇಲ್ಲಿ ತನಕ 19 ಮಂದಿ ಬಂಧನ ಆಗಿದ್ದಾರೆ. ಜಗ್ಗ ಬಿಟ್ಟು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಂದರೆ ಒಟ್ಟು 20 ಜನ, 20ರಲ್ಲಿ ಜಗ್ಗ ಒಬ್ಬ ವಿದೇಶಕ್ಕೆ ತಲೆಮರೆಸ್ಕೊಂಡಿದ್ದಾನೆ. ಸೊ ಅದನ್ನು ಬಿಟ್ಟರೆ ಉಳಿದ 19 ಜನರನ್ನ ಕೂಡ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅವನೊಬ್ಬ ಸಿಗಬೇಕು. ಕಿರಣ್ ಅಂತ ಜಗ್ಗನ ಆತ್ಮೀಯ, ಆತನೇ ಒಂದು ಟೀಮನ್ನು ರೆಡಿ ಮಾಡಿ ಅವ್ರನ್ನೆಲ್ಲರನ್ನೂ ಹೋಟ್ಲು ಕರೆಸ್ಕೊಂಡು ಅಲ್ಲಿ ಸ್ಕೆಚ್ ಹಾಕಿ ಒಟ್ಟಾರೆ ಸೇರಿಕೊಂಡು ಈಗ ಕೊಲೆ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಗಿದೆ. ಆದರೆ ಈ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿರ್ತಕ್ಕಂಥ ಜಗ್ಗ, ಆತ ಸಿಗುವ ತನಕ ಇವ್ರಿಗೆ ಏನೆಲ್ಲ ಮಾಹಿತಿ ಕಲೆ ಹಾಕ್ಬೋದು. 10 ಜನ ಅನ್ಬೋದು, 15 ಜನ ಅನ್ಬೋದು, 20 ಜನ ಅನ್ಬೋದು. ಅವೆಲ್ಲ ನಿಮಗೆ ಅಡಿಷನಲ್ ವ್ಯಾಲ್ಯೂಸೇ ಹೊರತು ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಜಗದೀಶ್ ವಿಚಾರಣೆ ಆಗಬೇಕು. 2ನೇದು ಮಾಜಿ ಸಚಿವ ಭೈರತಿ ಬಸವರಾಜು ವಿಚಾರದಲ್ಲಿ ಪೊಲೀಸರು ಏನು ತೀರ್ಮಾನ ತಗೋತಾರೆ, ಇದು ಬಹಳ ಮುಖ್ಯವಾದಂತಹ ವಿಚಾರ.